ಬೆಳಗಾವಿ APMCಯಲ್ಲಿ ರೈತರಿಗೆ ಪಾರದರ್ಶಕವಾಗಿ ಸೇವೆ ಒದಗಿಸಲಾಗುತ್ತಿದೆ. ಅದನ್ನು ವಿರೋಧಿಸುತ್ತಿರುವ ರೈತರು ಖಾಸಗಿ ಮಾರುಕಟ್ಟೆ ಬೆಂಬಲಿಸುತ್ತಿರುವುದು ಏಕೆಂದು ತಿಳಿಯುತ್ತಾ ಇಲ್ಲ. ಈ ಕೆಲವೊಂದು ಜನ ರೈತರು ಹೋಗಿ ಮಾರ್ತಾ ಇದ್ದಾರೆ ಖಾಸಗಿ ಜೈ ಕಿಸಾನ್ ಅಂತ ಮಾರ್ಕೆಟ್ನಲ್ಲೇ, ಅದು ಯಾಕೆ ಗೊತ್ತಿಲ್ಲ ಅಂಥೇಳಿ ಪೂಜಾರಿ ಅವ್ರು ಹೇಳ್ತಾ ಇದ್ದಾರೆ, ಚುನಪ್ಪ ಪೂಜಾರಿ ಅವರು. ಅದು ಯಾಕೆ ಅನ್ನೋದು ಅವ್ರಿಗೆ ಗೊತ್ತದ, ಆದರೆ ಪ್ರೆಸ್ ಮುಂದೆ ಭಯಪಡ್ತಾ ಇಲ್ಲ ಅನ್ನುವಂಥ ಮಾತು. ಅದೇನೂ ಇರಲಿ. ಈಗ ರೋಷನ್ ನಮ್ಮ ಮೊಹಮ್ಮದ್ ಅವರು ಹೇಳಿದ್ದಾರೆ ಜಿಲ್ಲಾಧಿಕಾರಿಗಳು, ಇಲ್ಲಪ್ಪ ನಿಮ್ದು ಸರ್ಕಾರಕ್ಕೆ ತಿಳಿಸಿ ಮಾಡಿಕೊಡ್ತೀವಿ ಅಂತೇಳಿ ಏನಾಗ್ತದೆ ನೋಡೋರು. ಬಟ್ ಇದು ಒಂದು ತಿಳ್ಕೊಬೇಕಾದ್ರೆ ನಾವು ನಮ್ಮ ರೈತರು ನಮ್ಮ ಹಕ್ಕನ್ನು ನಾವು ಪಡ್ಕೋಬೇಕು. ಇನ್ನೊಬ್ರಿಗೆ ಎಷ್ಟು ಪ್ರತಿಭಟನೆ ಮಾಡಿದರೂ ಆಗುವಂಥ ಕೆಲಸ ಅಲ್ಲ ಅನ್ನೋದು. ಈಗಾಗಲೇ ದೆಹಲಿಯಲ್ಲಿಯೇ ರೈತರು 1 ವರ್ಷ ಇಡೀ ಕುಳಿತುಕೊಂಡು ಬೆಂಬಲ ಬೆಲೆ ಕಾನೂನು ಮಾಡಲಿಕ್ಕೆ ಅವ್ರಿಗೆ ಆಗಲಿಲ್ಲ, ಮಾಡಿಸ್ತಾನಂತ ಹೇಳಿದರು. ಒಂದೇ ಸುದೈವ ನಿಮ್ಮದು ರೈತರದ್ದೇನಪ್ಪ ಅಂದ್ರೆ ಇದನ್ನು ಪ್ರೈವೇಟ್ದವ್ರ ಕೈಯಾಗಿ ಪೂರ್ತಿಯಾಗಿ ಹೋಗಿಲ್ಲ. ಆದರೆ ಇವತ್ತು ಪ್ರೈವೇಟ್ದವ್ರ ಕೈಯಾಗ ಅದು ಆಮದು ಬೇರೆ, ಅದ್ರ ಕಾನೂನಾತ್ಮಕವಾಗಿ ಹೋಗಿಲ್ಲ. ಅದು ಹೋಗುವ ಸಾಧ್ಯತೆ ಇತ್ತು, ಇನ್ನೂ ಅದು ಇಲ್ಲಂತಲ್ಲ. ಅದಕ್ಕಾಗಿ ಈ ವಿಷಯದಲ್ಲಿ ರೈತರು ಆದಷ್ಟು ಎಚ್ಚರಗೊಳ್ಬೇಕಾಗಿದೆ. ಜೊತೆಗೆ ಒಂದು ಮೇಲೆ ನಾವು ಒಂದು ವಾದ ಮಾಡ್ತಾಯಿದ್ದೀವಿ. ಪ್ರತಿಯೊಂದು ಗ್ರಾಮ ಪಂಚಾಯತಿನ ರೈತನ ಮಾರ್ಕೆಟ್ ಆಗಲಿ, ಅಲ್ಲಿ ಗೋಡೌನ್ ಆಗಲಿ, ಅಲ್ಲಿಂದ ಮಾರುವಂಥ ವ್ಯವಸ್ಥೆ ಆಗಲಿ, ಅಲ್ಲಿಗೆ ಬಂದು ಕೊಂಡು ಹೋಗುವಂಥ ವ್ಯಾಪಾರಿಗಳು ಬರಲಿ. ಮತ್ತು ತಮ್ಮ ಬೆಳೆಯನ್ನು ತಾವು ಬೆಳೆದ ಲೆಕ್ಕದ ಮೇಲೆ ಲಾಭದ ಮೇಲೆ ರೈತ ಮಾರುವಂಥ ದಿನಗಳ ಸಮೀಪದಲ್ಲಿ ಬರಲಿ ಅನ್ನೋ ಒಂದು ದಿಶೆಯಲ್ಲಿ ಅನೇಕ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಆದರೆ ರೈತ ಮುಖಂಡರಿಂದ ಅಥವಾ ರೈತರಂಥ ಸ್ಪಂದನೆ ಸಿಕ್ಕಿಲ್ಲ ಅನ್ನೋದು ಬೇರೆ ಮಾತು. ಎಲ್ಲೋ ಒಂದಿಷ್ಟು ಮಾತಾಡ್ತಾರೆ ನಮ್ಮ ಜೊತೆಗೆ, ಬಟ್ ವೇದಿಕೆ ಮೇಲೆ ಬಂದ ನಮ್ಮ ಜೊತೆಗೆ ಆ ವಿಷಯವನ್ನು ಚರ್ಚೆ ಮಾಡಲಿಕ್ಕೆ ಬರ್ತಾ ಇಲ್ಲ ಅನ್ನೋದು ಒಂದು ನೋವಿನ ಸಂಗತಿ. ರೈತರು ಎಚ್ಚರಗೊಳ್ಬೇಕಾಗಿದೆ. ಯಾವಾಗ ಎಚ್ಚರ ಆಗ್ತಾರೆ. ನಮ್ಮ ಕರ್ತವ್ಯದ ಹೇಳ್ತಾ ಇದ್ದೀವಿ. ಅವ್ರು ಲೈಕರೇ ಮಾಡ್ಬೋದು, ಡಿಸ್ಲೈಕರೇ ಮಾಡಲಿ.